ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಜಿಲ್ಲಾ ಬಸವ ಕೇಂದ್ರದ ಆಶ್ರಯದಲ್ಲಿ ಬಸವಪ್ರಿಯ ನಾಗರಾಜ್ ಅವರ ಕಾರ್ಯಕ್ರಮದ ಆಯೋಜಕತ್ವದಲ್ಲಿ ಬಸವಲಿಂಗಾಯ ನಮಃ. ಶ್ರೇಯ ಬಸವೇಶ ತಾಯು ನೀನು, ಬಂದು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ನಿಮ್ಮ ಧರ್ಮ. ಲಿಂಗಪತಿ ಶರಣಸತಿ ಜಯ ಬಸವೇಶ ಶರಣಾರ್ಥಿಗಳು 12ನೇ ಶತಮಾನದ ವೀರ ಶರಣ ಅಪ್ಪಣ್ಣವರಿಗೆ ಭಕ್ತಿಯಿಂದ ಪುಷ್ಪ ಅರ್ಚನೆ ಶರಣಾರ್ಥಿ. ಆಷಾಢ ಮಾಸ ಸೇರಿದಂತೆ ನಿತ್ಯ ಕಲ್ಯಾಣ ಜನಜಾಗೃತಿ ಕಾರ್ಯಕ್ರಮ ಮತ್ತು ಹಡಪದ ಅಪ್ಪನ ಜಯಂತಿ ಸೇರಿದಂತೆ ಬಸವಪ್ರಿಯ ನಾಗರಾಜು ಅವರವರಿಗೆ 66ನೇ ಹುಟ್ಟುಹಬ್ಬದ ಸಂಭ್ರಮ ಸಹ ಈ ಸಂದರ್ಭದಲ್ಲಿ ಅವರ ಸ್ನೇಹಿತರು ಹಿತೈಷಿಗಳು ಅವರಿಗೆ ಕಿರುಗಾವಲು ಗ್ರಾಮ ಪಂಚಾಯತ್ ನಡೆದ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಶುಭವನ್ನು ಹಾರೈಸಲಾಯಿತು ಮತ್ತು ಸಿಹಿಯನ್ನು ತಿನ್ನಿಸಲಾಯಿತು. ಕುಮಾರ ಮತ್ತು ನಟರಾಜುರವರಿಗೆ ಗೌರವ ಸನ್ಮಾನವನ್ನು ಸಹ ಈ ಸಂದರ್ಭದಲ್ಲಿ ಮಾಡಲಾಯಿತು. ವಿಶ್ವ, ರಾಘವ, ನಂಜುಂಡಸ್ವಾಮಿ, ಮಹೇಶ, ಸಂತೋಷ್ ಮುಂತಾದವರು ಬಸವಪ್ರಿಯ ನಾಗರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಮತ್ತು ಸಿಹಿಯನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಮುಖಂಡರುಗಳು ಮತ್ತು ಸ್ಥಳೀಯ ಮುಖಂಡರುಗಳು, ಸ್ನೇಹಿತರು, ಹಿತೈಷಿಗಳು ಅವರಿಗೆ 66 ಹುಟ್ಟುಹಬ್ಬವನ್ನು ಸಹ ಶುಭ ಕೋರಿದರು. ವಿಶ್ವಗುರು ಬಸವಣ್ಣರ ಭಾವಚಿತ್ರಕ್ಕೆ ಸೇರಿದಂತೆ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಸೇರಿದಂತೆ ಪುಷ್ಪನಮನವನ್ನು ಸಹ ಇದೇ ಸಂದರ್ಭದಲ್ಲಿ ಸಲ್ಲಿಸಲಾಯಿತು ಮತ್ತು ಬಸವಣ್ಣನವರ 12ನೇ ಶತಮಾನದ ಎಲ್ಲ ವಿಷಯಗಳನ್ನು, ಸಂಬಂಧಪಟ್ಟಂಥ ವಿಚಾರಗಳನ್ನು, ವಚನಗಳನ್ನು ಮತ್ತು ಬಸವ ತತ್ವಗಳನ್ನು ಅನುಸರಿಸಲು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಬಸವಪ್ರಿಯ ನಾಗರಾಜದ ರಾಜ್ಯ ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜು ಹಾಗೂ ಮಂಡ್ಯ ಜಿಲ್ಲಾ ಬಸವನ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜುರವರು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಹೆಚ್ಚು ಮೂಢನಂಬಿಕೆಗಳ ಜೊತೆಗೆ ಅವರಿಗೆ ಸನ್ಮಾನ ಮಾಡಲು ನಾವು ಅಪೇಕ್ಷೆ ಪಟ್ಟಿದ್ದೇವೆ. ಇವರಿಗೆ ಕೆಂಪಣ್ಣವರು ಅವರಿಗೆ ಭಕ್ತಿಯಿಂದ 66ನೇ ಹುಟ್ಟುಹಬ್ಬದ ದಿನದಂದು ಸಹ ಮನೆಯಲ್ಲಿ ಕೂರದೆ ಬಸವ ತತ್ವ ಮತ್ತು ವಚನಗಳನ್ನು ಪ್ರಚಾರ ಹಮ್ಮಿಕೊಂಡು ತಮ್ಮ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ದಿನ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದರು. ಜೊತೆಗೆ ಇಲ್ಲೇ ಟೇಬಲ್ ಮೇಲೆ ಅದ ಹೋಗ್ರಿ, ಅಲ್ಲಿ 2 ಸಾಲ ಅವರು ಮೈಗೂಡಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಹುಟ್ಟುಹಬ್ಬ ದಿನ ಮಾಡಿರುವ ಈ ಹಡಪದಪ್ಪನ ಜಯಂತಿ ಕಾರ್ಯಕ್ರಮ ಕಲ್ಯಾಣ ಜನಜಾಗೃತಿ ಕಾರ್ಯಕ್ರಮ ಮೈಕ್ ಬತ್ತಲ್ಲ. ಭಾಗ್ಯವಾಡಿಯಿಂದ ಅವರ ತಂದೆ ಹೆಸರು ಚನ್ನವೀರಪ್ಪ ಅವರು, ಅವರ ಶ್ರೀಮತಿ ಲಿಂಗಮ್ಮನವರು. ಅವರು 12ನೇ ಶತಮಾನದಲ್ಲಿ ಬಸವಣ್ಣವರ ಆಪ್ತ ಸಹಾಯಕ ಆಗಿದ್ದರು. ಬಸವಣ್ಣ ಅಪ್ಪಣ್ಣವರು ಅವರ ಗದ್ಗೆ ಸಂಗಡಿದ್ದಾರೆ. ಅದರಿಂದ ನಾವೆಲ್ಲ ಒಂದು ಬಸವಣ್ಣವರ ವಿಚಾರ ತಿಳ್ಕೋಬೇಕು. ಒಂದು ಕಡೆ ಹೇಳ್ತಾರೆ ಅಪ್ಪಣ್ಣವ್ರಿಗೆ ನಾನು ಲಿಂಗಕ್ಕೆ ಅಳಿತೇನೆ, ಅವರಿಗೆ ಆಶೀರ್ವಾದ ಬಸವನ ಮೂರ್ತಿ ದಾನಕ್ಕೆ ಮೂಲ, ಬಸವ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದು ಭಕ್ತಿ ಕಾಲ ಕಲ್ಪಿಸಿದ ಮಲ್ಲಿಕಾರ್ಜುನ. ಈ ಸಂದರ್ಭದಲ್ಲಿ
ಅಧ್ಯಕ್ಷತೆ ವಹಿಸಿಕೊಂಡು ಹೋಗಿದ್ದಾರೆ ಕೆಂಪಣ್ಣವರು, ಕುಮಾರ್ ಅವರು, ಅಪ್ಪನ ಸಮಾಜದವರ ರಾಘು ಅವರು. ಇದೇ ಸಂದರ್ಭದಲ್ಲಿ ಅಪ್ಪನ ಸಮಾಜದವರ ಕುಮಾರ್ ಅವರಿಗೆ, ನಟರಾಜ್ ಅವರಿಗೆ ಸನ್ಮಾನಿಸಿದ್ದೇವೆ. ಸನ್ಮಾನಕ್ಕೆ ಬಸವಣ್ಣ ಆಶೀರ್ವಾದ, ಅಪ್ಪನ ಆಶೀರ್ವಾದ. ಅಪ್ಪನ ಸಾಮಾನ್ಯ ಅಲ್ಲ, ಅವ್ರನ್ನ ಕೆಳವರೆಗೆ ಕೂರಿಸಿದ್ರು ಅಪ್ಪಣ್ಣವರು. ಹಾಗೆ ಬಸವಣ್ಣವರು ಮಹಾಮನೆಯಲ್ಲಿ ಅವ್ರು ಹಾಪ್ತ ಕಾರ್ಯ ಮಾಡಿದ್ರು. ಅಪ್ಪಣ್ಣವರು ಅವರ ತಂದೆಯವರು ಚೆನ್ನಗಿನಪ್ಪನವರು, ತಂದೆಯವರು ಬಿಜಾಪುರ ಹುಟ್ಟಿದವರು. ಅವ್ರನ್ನ ಬಸವಣ್ಣವರೇ ಅಪ್ಪಣ್ಣ ಪಡ್ಕೊಂಡು ನೀಲಾಂಬಿಕವರು ಅಲ್ಲಿ ಸಂಗಮ ಹತ್ತಿರ ಗದ್ಗೆ ಸಂಗಡಿ ಅಂತ ಅಲ್ಲಿ ಹಂಗಿದ್ದಾರೆ. ಅಕ್ಕಪಕ್ಕ ಅಪ್ಪಣಿದ್ದಾರೆ. ಆದ್ರೆ ನೀವೆಲ್ಲ ನೋಡ್ಬೇಕು, ಅಪ್ಪಣ್ಣ ಸಾಮಾನ್ಯ ಅಲ್ಲ, ಬಸವಣ್ಣ ಅಲ್ಲಮಪ್ಪನವರು, ಚನ್ನಬಸವೇಶ್ವರ, ಮಡಿವಾಳ ಮಾಚಿ ತಂದೆ, ಅಂಬಿರ ಚೌಡಯ್ಯ, ಒಕ್ಕಡಿ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಇನ್ನೂ ಎಲ್ಲ ಸರಳಿದ್ರು. ಎನ್ನ ಗತಿ ಎನ್ನ ಮಂದಿ ನೀನೇ ಕಂಡೆಯ, ಎನ್ನ ಗುರು ನೀನೇ ಕಂಡೆ, ಜ್ಯೋತಿ ಕೂಡ ಸಂಗಮದೇವ ಅಂತ ಬಸವನ ವಚನಗಳು ಇವತ್ತು ವಿಶ್ವದಲ್ಲೇ ತುಂಬುತ್ತಾರೆ. ಬಸವಣ್ಣ ವಿಚಾರವಾಗಿ ತಿಳ್ಕೋಬೇಕು. ನಮ್ಮದಲ್ಲಿ ಎಲ್ಲರೂ ಒಂದೇ, ವಿಶ್ವ ಧರ್ಮಕ್ಕೆ ಜಯವಾಗಲಿ, ಸಕಲ ಲೇಸಾಗಲಿ ಹೇಳಿದ್ದಾರೆ. ಅಲ್ಲಿಂದ ನಾವೆಲ್ಲ ಹಾಗೂ ಪಂಚಾಯತಿಯ ಶ್ರೀ ಶರಣಾರ ಮೊಮ್ಮಗನಾದ ಸ್ವಂತ ಬಂದಿದ್ದಾರೆ. ಅವರು ಸಹ ನಮಗೆ ಶರಣಾರ್ಥಿಗಳು. ಈಗ ಅವರಿಗೆ ಒಂದು ಸನ್ಮಾನ ಮಾಡಿದ್ದೀವಿ. ಇದೆಲ್ಲ ಒಂದು ಸಂಸ್ಕಾರ ಜನತೆಗೆ ಎಲ್ಲ ಬಸವಣ್ಣ ಹೋಗಬೇಕು. ಬಸವಣ್ಣ ಹೋಗಿ ಮಾತ್ರ ಮನಸ್ಸಿಗೆ ಮನಃಶಾಂತಿ ಸಿಗ್ತದೆ. ಅಂತೆ ಚೌಡಿನವರು ಒಳ್ಳೆ ನಿರಾಶೆಗಳು ನೋಡಿ. ನೀರಿಗೆ ನೈಸರ್ಗಿಕ ಸಮುದ್ರ ಸಿಂಗಾರ, ನಾರಿಗೆ ಕೊನೆ ಸಿಂಗಾರ, ಗಗನಿಗೆ ಕೂಡ ಸಂಘ ಹೆಸರು ವಿಭೂತಿಯ ಸಿಂಗಾರ. ಅದನ್ನ ನಾವೆಲ್ಲ ತಿಳ್ಕೋಬೇಕು. ಶ್ರೀ ಗುರು ಬಸವಲಿಂಗಾಯನವ ಎಲ್ಲರಿಗೂ ಶರಣಾರ್ಥಿಗಳು. ಕಿರಣ ಗ್ರಾಮದ ಒಂದು ಟೆಕ್ಸ್ಟ್ ಆ ಮುಂಭಾಗದಲ್ಲಿ ನಾವು ಒಂದು ನಿತ್ಯ ಕಲ್ಯಾಣ ಶಿವಶರಣ ಅಪ್ಪನ ಜಯಂತಿ ಮಾಡಿದ್ದೇವೆ. ಎಲ್ಲ ಗ್ರಾಮಸ್ಥರ ಶರಣಾರ್ಥಿಗಳು. ಶಿವಲಿಂಗವೆಂದು ಬಲ್ಲಾದಿಗರು, ಶಿವಲಿಂಗವೆಂದು ಬಲ್ಲಾದಿಗರು, ಶಿವ ಆಚಾರವೆಂದು ಬಲ್ಲಾದಿಗರು, ಇಂತಿ ಪಂಚಮಿದಿವಿ ಪಂಚಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ಎನಗೆ ಗುರು ನಿನಗೆ ಗುರು ಜಗವೆಲ್ಲ ಗುರು ಕಾಣ ಗುಹೇಶ್ವರ ಲಿಂಗವಂತ ಸಮಾಜಕ್ಕೆ ಎಲ್ಲ ಸಮಾಜಗಳಿಗೆ ಭಕ್ತಿಯಿಂದ ಶಿವಶರಣ ಅಪ್ಪನ ಸಮಾಜವರೆಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ